ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಕನ್ನಡ ಟ್ರಕ್ಲರ್ಸ್ K10 ಗಿರಿ. ತಿರುನಲ್ವೇಲಿಯಲ್ಲಿ ಆಲೂಗಡ್ಡೆ ಖಾಲಿ ಆಯಿತು. ತಿರ್ಗಿ ಅಲ್ಲಿಂದ ಲೋಡ್ ಹೇಳಿದ್ರು. ಇಲ್ಲಿ ನಾಗರ್ಕೋಲ್ ಹೋಗ್ಬಿಟ್ಟು ಲೋಡ್ ಮಾಡೋದು. ಯಾವ ಊರಿಗೆ ಅಂದರೆ ಹರಿಯಾಣ, ಇನ್ನೊಂದೂರು ಬಗದೂರು ಕಾಡು. ಏನು ನೋಡಪ್ಪ ಅಂದರೆ ರಬ್ಬರ್ ಬ್ಯಾರಲ್ಲು, ತಿರ್ಗಾ TCI ಪಾರ್ಸಲು, 2 ಡೆಲಿವರಿ. ಫಸ್ಟ್ ಪಾಯಿಂಟ್ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಯಾವ ಕಡೆ ರೈಟು ಲೆಫ್ಟು ಎಲ್ಲಿ ನೋಡಿದ್ರು ಫುಲ್ ರಬ್ಬರ್ ಮರಗಳೇ ಜಾಸ್ತಿ ಇಲ್ಲಿ ಕೇರಳದಲ್ಲಿ. ಎಲ್ಲ ಕಡೆ ಜಾಸ್ತಿ ರಬ್ಬರ್ ಮರನೇ ಜಾಸ್ತಿ, ಎಸ್ಟೇಟ್ಗಳು ಜಾಸ್ತಿ ಐತೆ. ತಿರ್ಗಾಗಿ ನಾವು ಲೋಡಿಂಗ್ ಪಾಯಿಂಟ್ ಎಸ್ಟೇಟ್ಗೆ ಹೋಗೋ ದಾರಿಯಲ್ಲಿ, ಎಸ್ಟೇಟ್ ಒಳಗಡೆ ಹೋಗೋ ದಾರಿ ಸುತ್ತಮುತ್ತ ನೀರು ಹರಿತೈತೆ. ಕ್ಲೈಮೇಟ್ ಮಾತ್ರ ಫುಲ್ ಚೆನ್ನಾಗೈತೆ. ಇಲ್ಲಿ ಯಾವಾಗ ಗ್ರೀನ್ ಆಗೈತೆ. ಹಾಗೆ ಎಸ್ಟೇಟ್ ಒಳಗಡೆ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ನೋಡ್ತಾ ಇದ್ದಾರೆ ಎಲ್ಲ ಮರಗಳು, ಎಲ್ಲ ರಬ್ಬರ್ ಮರಗಳು ಎಲ್ಲ ಜಾಸ್ತಿ. ಎಸ್ಟೇಟ್ ತುಂಬ ಅವೇ. ನ್ಯೂ ಆಂಬಾಡಿ ಎಸ್ಟೇಟ್ ಅಂತ ಇದ್ದಾರೆ ಹೆಸರು. ಫುಲ್ ಎಸ್ಟೇಟ್ ಎಲ್ಲ ಇದೆ. ತಿರ್ಗಾ ಲೋಡಾಗಿ ನೆಕ್ಸ್ಟ್ ಬಂದು ತಮಿಳ್ನಾಡು ಹತ್ರ ತೊಪ್ಪೂರಲ್ಲಿ ಬಂದು ಹಗ್ಗ ಹಾಕೊಂಡು, ಬಾಂಬೆ ಹಗ್ಗ ಹಾಕೊಂಡು ಟೈಟ್ ಮಾಡೋಕ್ಕೆ ನಿಲ್ಲಿಸಿದ್ದು. ಅಲ್ಲಿ ಹಗ್ಗ ಹಾಕ್ತಾಯಿದ್ರು. ಈ ರೀತಿ ಹಗ್ಗ ಹಾಕ್ತಾರೆ ನೋಡಿ ಫ್ರೆಂಡ್ಸ್. ಒಂದು 5-6 ಜನ ಬಂದು ಮೂಡಿಕೆರೆ ಹಾಕ್ಬಿಟ್ಟು ಹೇಳಿದ್ರೆ ಲೂಸ್ ಆಗೋಲ್ಲ. ಹೈಟ್ ಜಾಸ್ತಿ ಇತ್ತು, ಎಲ್ಲ ಡೌನ್ ಆಗುತ್ತೆ. ಅಲ್ಲಿಂದ ಹೊರಟಾಯ್ತು. ಮುಂದೆ ತೊಪ್ಪೂರು ಕಾಡು ಹತ್ರ ಹೋಗ್ತಾ ಇದ್ದೀವಿ. ಮುಂದೆ 2 ಫ್ಯಾನ್ ಗಾಡಿ, 3 ಗಾಡಿ ಹೋಗೈತೆ. ಅದರಿಂದ ಜಾಮ್ ಆಗೈತೆ ತೊಪ್ಪೂರು ಕಾಡು. ಹಾಗೆ ನಿಧಾನಕ್ಕೆ ಹೋಗ್ತೀವಿ. ಬ್ಲ್ಯಾಕ್ ಆಗೈತೆ. ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಬ್ಲ್ಯಾಕ್ ಆಗೈತೆ ಫ್ರೆಂಡ್ಸ್. ಹಾಗೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಬ್ಲ್ಯಾಕ್, ಬೆಳಗ್ಗೆನೇ ಫುಲ್ ಬ್ಲ್ಯಾಕ್ ಆಗೈತೆ. ಹೋಗ್ತಾ ಇದ್ದೀವಿ. ಫುಲ್ ಬ್ಲ್ಯಾಕ್. ಫುಲ್ಲು ಬ್ಲ್ಯಾಕ್ ಆಗೈತೆ. ಇದು ಗಣೇಶನ ದೇವಸ್ಥಾನ. ಈಗ ಮುಂದೆ ಹೋಗ್ತಾ ಇದ್ದೀವಿ. ಇನ್ನೂ ಕ್ಲಿಯರೇ ಆಗಿಲ್ಲ. ಫುಲ್ಲು ಅಪ್ಪೈತೆ. ನಮ್ಮ ಮುಂದೆ ಸ್ಟಾಪ್ ಮಾಡೋರೆ. ಫ್ಯಾನ್ ಗಾಡಿ 2 ಹೋಗೈತೆ. ಅದಕ್ಕೋಸ್ಕರ ನಮ್ಮ ಗಾಡಿನ ಸ್ಟಾಪ್ ಮಾಡಿ ಆಮೇಲೆ ಬಿಡ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ. ಮುಂದೆ ಬಂದು ತೊಪ್ಪೂರು ಗಾಡಿಯೆಲ್ಲ ಪಾಸ್ ಮಾಡಿ ಹೊಸೂರು ಹತ್ರ ಬಂದು ಅಲ್ಲೇ ಲೆಫ್ಟ್ ಸೈಡ್ ಜಾಗ ಇತ್ತು. ಅಲ್ಲಿ ಅಡುಗೆ ಮಾಡೋಕ್ಕೆ ಗಾಡಿ ಸೈಡ್ ಹಾಕಾಯ್ತು. ಸೈಡ್ ಹಾಕ್ಬಿಟ್ಟು ಅಡುಗೆ ಮಾಡ್ತಾಯಿದ್ದು. ಗಾಡಿ ಹೊರಟಾಯಿತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ಈಗ ಎಲ್ಲಿದ್ದೇವಲ್ಲ, ಬಿಜಾಪುರ ಹತ್ರ ಹೋಗ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆ ಆಯಿತು. ಡೀಸೆಲ್ ಫುಲ್
ಹಾಗೆ ಮುಂದೆ ಬಂದು ನಗರ ಹತ್ರ ಪಂಚರ್ ಆಗಿತ್ತು. ಅಲ್ಲೇ ಪಂಚರ್ ಶಾಪಲ್ಲಿ ಬಿಟ್ಕೊಂಡು ಪಂಚರ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟಾಯಿತು. ಇನ್ನೇನೋ ಆನಂದ್ ನಗರ ಬೈಪಾಸ್ ಹತ್ಕೊಂಡು ಅಲ್ಲೇ ಆನಂದ ಹೋಟ್ಲ್ ಹತ್ರ ಹೋಗ್ತಾ ಇದ್ದೆ. ಟೈಮ್ ಆಗಿ ಹೋಗ್ತಾ ಇದ್ದು ಫ್ರೆಂಡ್ಸ್. ಇದು ಕರಿಮ್ಲೆಯಿಂದ ನಗರ ತನಕ ಬೈಪಾಸ್ ಆಗೈತೆ, ಹೊಸ ಬೈಪಾಸು. ಈ ಕಡೆ ಜಾಸ್ತಿ ಬಂದು ಈರುಳ್ಳಿ ಬೆಳೀತಾರೆ. ಈರುಳ್ಳಿ ಬಿಟ್ಟರೆ ಗೋಧಿ, ದ್ರಾಕ್ಷಿ ಈ ರೀತಿ ವ್ಯವಸಾಯ ಮಾಡ್ತಾರೆ. ಮುಂದೆ ಒಂದೊಂದು ದೊಡ್ಡ ಮಾರ್ಕೆಟ್ ಐತೆ. ಎಲ್ಲ ಕಡೆ ಈರುಳ್ಳಿ ಲೋಡಾಗಿ ಹೋಗುತ್ತೆ. ಈಗ ಎಲ್ಲಿದ್ದೇವೆ ಅಂದರೆ ಬೈ ಶಿವಪುರಿ ಗುಣ ನಂತರ ಶಿವಪುರಿ ಗ್ವಾಲಿಯರ್ ರೋಡಲ್ಲಿ ಹೋಗ್ತಾ ಇದೆ. ನೈಟ್ ಈ ರೋಡ್ಗಳಲ್ಲಿ ಗಾಡಿ ಕಮ್ಮಿ ಪಾಸ್ ಆಗುತ್ತೆ. ಇನ್ನು ಶಿವಪುರ ಬಿಟ್ಟು ಗ್ವಾಲಿಯರ್ ಒಂದೊಂದು 100 ಕಿಲೋಮೀಟ್ರ್ ಐತೆ. ಹೋಗ್ತಾ ಇದು ಆಗ್ರಾ ಬೈಪಾಸ್ ಹೋಗಿ ಜಾಯಿಂಟ್ ಆಗುತ್ತೆ. ಮುಂದೆ ಹೋಗಿ ಟೀ ಕುಡಿಬೇಕು ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಎಲ್ಲಿದ್ದೀವಿ ಅಂದರೆ ಡೆಲ್ಲಿ ರಿಂಗ್ ರೋಡ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೊಂದು ಅನ್ಲೋಡಿಂಗ್ ಪಾಯಿಂಟ್ಗೆ ಒಂದು 50 ಕಿಲೋಮೀಟ್ರ್ ಐತೆ. ಇದು ಡೆಲ್ಲಿ ರಿಂಗ್ ರೋಡ್ ಎಕ್ಸ್ಪ್ರೆಸ್ ಹೈವೇ. ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇದ್ದೀನಿ. ಈ ಕಡೆ ಫುಲ್ ಚಳಿ ಅಂದರೆ ಹೆವಿ ಚಳಿ. ತಿರ್ಗಾ ಇಬ್ಬನಿ ಬೀಳ್ತೈತೆ ಫ್ರೆಂಡ್ಸ್. ಈಗ ತನಕ ಸುಮಾರಾಗಿ ರೋಡ್ ಕ್ಲಿಯರ್ ಆಗೈತೆ. ಹೋಗ್ತಾ ಇದ್ದೀವಿ, ಹತ್ರ ಹೋಗ್ತಾ ಇದ್ದೀವಿ. ಪಾಯಿಂಟ್ಗೆ ಒಂದು 11 ಗಂಟೆಗೆಲ್ಲ ಹೋಗ್ಬಿಡ್ತೀನಿ ಬಸ್ ಅನ್ಲೋಡಿಂಗ್ ಪಾಯಿಂಟ್ಗೆ. ಇಲ್ಲಿ ಅನ್ಲೋಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕು. ಕ್ರಸ್ ವೇ ಸುತ್ತಮುತ್ತ ನೋಡಿದ್ರೆ ಎಲ್ಲ ಬರೀ ಗುಡ್ಡೆಗಳೈತೆ ಫ್ರೆಂಡ್ಸ್.
ಹಾಗೆ ಮುಂದೆ ಬಂದು ಜೈಪುರ್ ಹತ್ರ ಎಕ್ಸಿಟ್ ರೋಡಲ್ಲಿ ಇದ್ಬಿಟ್ಟು ಜೈಪುರ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಪಾಯಿಂಟ್ಗೆ ಒಂದು 10 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಐತೆ ಫ್ರೆಂಡ್ಸ್. ಜೈಪುರ್ ಟು ಡೆಲ್ಲಿ ಬೈಪಾಸ್. ಇವತ್ತು ಸೋಮವಾರ, ಸ್ವಲ್ಪ ಟ್ರಾಫಿಕ್ಸ್ ಐತೆ. ಎಲ್ಲ ಆಫೀಸ್ಗೆ ಹೋಗೋರೆಲ್ಲ ಹೋಗ್ತಾ ಇದ್ದಾರೆ. ಈ ಕಡೆ ಜಾಸ್ತಿ ಬಂದು ಟ್ರೈಲರ್ಸ್ ಜಾಸ್ತಿ ಬರುತ್ತೆ. ರಾಜಸ್ಥಾನ ಗಾಡಿಗಳು, ಟ್ರೈಲರ್ಗಳು ಮತ್ತು ಕಂಟೈನರ್ಗಳು ಜಾಸ್ತಿ ಈ ಕಡೆ ವೆಹಿಕಲ್ಸ್ ಐತೆ. ಓಪನ್ ಬಾಡಿ ಗಾಡಿಗಳು ಸ್ವಲ್ಪ ಕಮ್ಮಿ. ಜಾಸ್ತಿ ಅಂದರೆ ಟ್ರೈಲರ್ಗಳೇ ಜಾಸ್ತಿ ಈ ಕಡೆ ಬಂದು. ಇಲ್ಲಿಂದ ಜೈಪುರ್ ಬಂದು ಒಂದು 185 ಕಿಲೋಮೀಟ್ರ್ ಐತೆ. ನಾವು ಅಲ್ಲಿ ಬಿ ವಾಡಿ ಆದಮೇಲೆ ರಿವಾರಿಯಲ್ಲಿ ಅನ್ಲೋಡಿಂಗ್ ಪಾಯಿಂಟು ಬಂದು TCI ಗುಡೋನು. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಹಾಗೆ ಫಾಲೋ ಮಾಡಿ.